ಸ್ನೇಹಿತರೆ, ಸಿರಿಮನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈ ದಿನ ನಾನು ನಮ್ಮ ತೋಟವನ್ನು ವೀಕ್ಷಣೆ ಮಾಡಲಿಕ್ಕೆ ಬಂದಿದ್ದೇನೆ. ಈ ದಿನ ನಾನು ನಿಮಗೂ ಕೂಡ ನಮ್ಮ ತೋಟವನ್ನು ತೋರಿಸ್ತಾ ಇದ್ದೇನೆ. ನಮ್ಮ ತೋಟಕ್ಕೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸುಸ್ವಾಗತ. ದಯಮಾಡಿ ವಿಡಿಯೋವನ್ನು ಕೊನೆವರೆಗೂ ನೋಡಿ ನನ್ನನ್ನು ಬೆಂಬಲಿಸಲು ಈ ಮೂಲಕ ನಿಮ್ಮಲ್ಲಿ ಕೋರ್ತಾ ಇದ್ದೇನೆ. ಇದು ನಮ್ಮ ತೋಟದಲ್ಲಿರ್ತಕ್ಕಂತಹ ಒಂದು ಹಲಸಿನ ಗಿಡ. ಹಲಸಿನ ಗಿಡದಲ್ಲಿ ಕಳೆದ ವರ್ಷನೇ ಕೆಲವಾಗಲೇ ಈಚುಗಳಾಗ್ಬಿಟ್ಟಿದ್ದು, ಈಗಲೂ ಕೂಡ ಕೆಲವು ಚಿಕ್ಕ ಚಿಕ್ಕ ಈಚುಗಳಾಗಿರೋದನ್ನು ನಾವು ಗಮನಿಸ್ಬೋದು. ಇವನ್ನೆಲ್ಲ ಬಿಡಬಾರ್ದು ಅಂತ ಹೇಳ್ತಾರೆ. ಏಕೆಂದರೆ ಗಿಡ ಇನ್ನೂ ಬಲಿಷ್ಠ ಆಗಿಲ್ಲ, ಬಲ್ತಿಲ್ಲ. ಆದರೂ ಇದನ್ನು ಬಿಡೋದು ಬೇಡವೋ ಅನ್ನೋ ಜಿಜ್ಞಾಸೆಯಲ್ಲಿದ್ದೀನಿ. ಹಾಗಾಗಿ ನೀವು ಕಾಮೆಂಟ್ ಮಾಡಿ ತಿಳಿಸಿ, ಈ ಗಿಡ ಇನ್ನೂ ಚೆನ್ನಾಗಿ ಬಲ್ತ ಮೇಲೆ ಬಿಡಬೇಕೋ ಅಥವಾ ಈಗಲೇ ಬಿಡ್ಬೋದೋ. ನಿಮಗೇನಾದ್ರು ಇದ್ರ ಬಗ್ಗೆ ಗೊತ್ತಿದ್ದರೆ ದಯಮಾಡಿ ನನಗೆ ಕಾಮೆಂಟ್ ಮೂಲಕ ಮಾಹಿತಿ ನೀಡಬೇಕು ಅಂತೇಳಿ ಕೋರ್ತೇನೆ. ಹಾಗೂ ಇದು ನಮ್ಮ ಜೇನು ಪೆಟ್ಟಿಗೆ, ಇನ್ನೊಂದು ಜೇನು ಪೆಟ್ಟಿಗೆ ಈ ಭಾಗದಲ್ಲಿದೆ. ಈ ಭಾಗದಲ್ಲಿ ಜೇನು ಪೆಟ್ಟಿಗೆಯನ್ನು ನೋಡೋಣ ಅಂತ ಅಲ್ಲಿ ನವಿಲು ಹಾರೋಗ್ತಾ ಇರೋದನ್ನು ನೀವು ಕಾಣ್ತಾ ಇದ್ದೀರಿ. ಆ ನವಿಲು ಬಹುಶಃ ಅದು ಹೆಣ್ಣು ನವಿಲು. ಇಲ್ಲಿಂದ ಹಾರೋಗ್ತಾ ಇದೆ ಅಂದರೆ ಇಲ್ಲೇನೋ ಅದು ಗೂಡು ಕಟ್ಕೊಂಡಿದೆಯೋ ಅಥವಾ ಮೊಟ್ಟೆ ಇಟ್ಟಿದೆಯೋ. ನೋಡಿ, ಇಲ್ಲಿ 4 ಮೊಟ್ಟೆಗಳನ್ನು ಇಟ್ಟಿದೆ. ನಾನು ಇದನ್ನು ಕೈಯಿಂದ ಮುಟ್ಟೋದಿಲ್ಲ ಸ್ನೇಹಿತರೆ. ಯಾಕೆ ಕೈಯಿಂದ ಮುಟ್ಟೋದಿಲ್ಲ ಅಂತ ಹೇಳಿದರೆ, ನಾವು ಕೈಯಿಂದ ಮುಟ್ಟಿದರೆ ಅವುಗಳು ಈ ಮೊಟ್ಟೆಗಳ ಸಮೀಪ ಬರೋದಿಲ್ಲ ಅಂತಲೂ ಕೂಡ ಕೆಲವರು ಹೇಳ್ತಾರೆ. ಅದು ನನಗೆ ಸರಿಯಾಗಿ ಗೊತ್ತಿಲ್ಲ. ಹೌದಾ ಅಲ್ವೋ ಅನ್ನೋದನ್ನು ಕಾಮೆಂಟ್ ಮೂಲಕ ತಿಳಿಸಿ. ನವಿಲುಗಳ ಸಂತಾನವನ್ನು ಈಗ ಸಿಕ್ಕಾಬಟ್ಟೆ ಹೆಚ್ಚಾಗಿದೆ. ನಮ್ಮ ತೋಟದಲ್ಲಿ ಸಾಕಷ್ಟು ನವಿಲುಗಳಿದ್ದಾವೆ. ಈ ನವಿಲು ನನಗೆ ಆರೋಗ್ಯದ ನೋಡಿ, ಅದು ಹೆಣ್ಣು ಆಗಿದ್ದರಿಂದ ಇಲ್ಲಿ ಗೂಡಿರ್ಬೋದು, ಮೊಟ್ಟೆ ಇರ್ಬೋದು ಅಂತ ಬಂದೆ. ಮೊಟ್ಟೆಗಳು ಇರೋದನ್ನು ನಾವು ಗಮನಿಸ್ಬೋದು. 4 ಮೊಟ್ಟೆಗಳನ್ನು ಇಟ್ಟಿದೆ. ಸೊ ಇಲ್ಲಿ ನಾನು ಬಂದ ಉದ್ದೇಶ, ನನ್ನ ಜೇನು ಪೆಟ್ಟಿಗೆಯಲ್ಲಿ ಇರ್ತಕ್ಕಂತಹ ಹುಳುಗಳು ಕ್ಷೇಮವಾಗಿದ್ದಾವ, ಹೇಗಿದ್ದಾವೆ ಅಂತೇಳಿ ಈಗ ನೋಡ್ಕೊಂಡು ಹೋಗಬೇಕಿತ್ತು. ಇನ್ನೊಂದು ಪೆಟ್ಟಿಗೆಯನ್ನು ಗಮನಿಸೋಣ, ಹೇಗಿದೆ ಅಂಥೇಳಿ ವೀಕ್ಷಣೆ ಮಾಡೋಣ. ಈಗ ನಿಂತಿರೋದಕ್ಕೆ ಈಗೆಲ್ಲ ಕೂತ್ಕೊಂಡಿದ್ದಾವೆ. ಏನೋ ಅವಕ್ಕೆ ಡಿಸ್ಟರ್ಬ್ ಆಗಿದೆಯೇನೋ ಅಂತ ನನಗೆ ಅನಿಸ್ತಾ ಇದೆ. ಏನಾದರೂ ನಿಮಗೇನಾದ್ರು ಗೊತ್ತಾಗಿದ್ದರೆ ಹೇಳಿ. ಇಲ್ಲಿ ನಾವು ನೋಡ್ತಾ ಇರ್ತಕ್ಕಂಥದ್ದು ಈ ಹುಳು ಇದೆಯಲ್ಲ, ಇದು ಗಂಡು ಹುಳ. ಇನ್ನು ಉಳಿದಂಥವೆಲ್ಲ ಇವು ಕೆಲಸಗಾರ ಹುಳುಗಳು. ಹೊರಗೆ ಇರ್ತಕ್ಕಂತಹ ಎಲ್ಲ ಇವು ಹುಳುಗಳು ಕೆಲಸಗಾರ ಹುಳುಗಳು. ಕೆಲವು ಹುಳುಗಳು ತರ್ತಾ ಇರ್ತಕ್ಕಂಥದ್ದು ಜೇನು ಹುಳುಗಳು ಆ ಬಿಳಿ ಕಲರಲ್ಲಿ ಪರಾಗವನ್ನು ತಗೊಂಡು ಬರ್ತಾ ಇದೆ. ಅದನ್ನು ಸ್ವಲ್ಪ ನೀವು ಗಮನಿಸ್ಬೋದು. ಬಿಳಿ ಬಣ್ಣದಲ್ಲಿ ಆ ಪರಾಗ ಬರ್ತಾ ಇರೋದನ್ನು, ತರ್ತಾ ಇರೋವಂಥದ್ದನ್ನು ನೀವು ಗಮನಿಸ್ಬೋದು. ನೋಡಿ, ಆ ಪರಾಗ ಎಷ್ಟು ಚೆನ್ನಾಗಿ ತಗೊಂಡು ಬರ್ತಾ ಇದೆ ಅನ್ನೋದನ್ನು ಇದರಲ್ಲಿ ನೀವು ಗಮನಿಸ್ಬೋದು. ನಾವು ತೋಟಕ್ಕೆ ಭೇಟಿ ನೀಡಿದಾಗ ಈ ರೀತಿ ಜೇನು ಪೆಟ್ಟಿಗೆಗಳನ್ನು ಪರಿಶೀಲನೆ ಮಾಡಬೇಕಾಗ್ತದೆ. ಏಕೆಂದರೆ ಗಾಳಿ ಮಳೆಯಿಂದ ಪೆಟ್ಟಿಗೆಗಳು ಬಿದ್ದೋಗಿರೋಕ್ಕೆ ಚಾನ್ಸಸ್ ಇರುತ್ತೆ. ಅಲ್ಲದೆ ಇಲ್ಲಿ ಕಾಡು ಹಂದಿಗಳ ಹಾವಳಿ ಕೂಡ ಇದೆ. ಸ್ನೇಹಿತರೆ, ಇದುವರೆಗೆ ವೀಕ್ಷಣೆ ಮಾಡಿದ ತಮಗೆಲ್ಲರಿಗೂ ಕೂಡ ಧನ್ಯವಾದಗಳು. ಮತ್ತೊಮ್ಮೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಎಲ್ಲರೂ ಕೂಡ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ತಮಗೆಲ್ಲರಿಗೂ ಇನ್ನೊಮ್ಮೆ ಧನ್ಯವಾದಗಳು.